ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಸುರಿದಿರುವಂತಹ ಒಂದು ಮಳೆ ಅದು ಕೂಡ ದಾಖಲೆಯ ವರ್ಷಧಾರೆ ಆಗಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಭಾಗಗಳಲ್ಲಿ ಅನಾಹುತಗಳು ಸೃಷ್ಟಿಯಾಗಿವೆ. ನಿನ್ನೆ ಸಂಜೆ ಸುರಿದಿರುವಂತಹ ಒಂದು ಧಾರಾಕಾರ ಮಳೆ, ಅದರಲ್ಲೂ ಬಸವೇಶ್ವರ ನಗರದಲ್ಲಿ ಮರ ಬಿದ್ದು ವಾಹನಗಳು ಜಖಮಾಗಿವೆ. ನಿನ್ನೆ ರಾತ್ರಿ ಮರ ಬಿದ್ದು ಬೈಕ್ ಮತ್ತು ಕಾರುಗಳಿಗೆ ಹಾನಿ ಉಂಟಾಗಿದೆ. ಸದ್ಯ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಮರ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಸಿಬ್ಬಂದಿ ಈಗಾಗಲೇ ಬಂದಿದ್ದಾರೆ ಸ್ಥಳಕ್ಕೆ. ವಿದ್ಯುತ್ ವೈರ್ಗಳನ್ನ, ಆ ಮರದ ರೆಂಬೆ ಕೊಂಬೆಗಳನ್ನ ತೆರವು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ರಸ್ತೆ ಮೇಲೆ ಓಡಾಡೋಕೆನೆ ಭಯವಾಗುತ್ತೆ. ಯಾರೂ ಮರದ ಕೆಳಗೆ ನಿಲ್ಲಬೇಡಿ ದಯವಿಟ್ಟು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಒಣಗಿರೋ ಮರಗಳಿವೆ. ಬಿಬಿಎಂಪಿಗೆ ಹೇಳಿದೀವಿ ನಾವು ಆ ಮರಗಳನ್ನ ತೆರವು ಮಾಡಿ ಅಂತ ಹೇಳಿ, ಆದ್ರೂ ಬಿಬಿಎಂಪಿ ಅವರು ಈ ಮರಗಳನ್ನ ತೆರವು ಮಾಡಿಲ್ಲ. ಇಂತಹ ಮಳೆ ಬಂದಂತ ಸಂದರ್ಭದಲ್ಲಿ ಆ ಮರಗಳು ಬೀಳ್ತವೆ, ವಾಹನ ಸವಾರರ ಮೇಲೆ ಬೀಳ್ತವೆ, ವಾಹನಗಳ ಮೇಲೆ ಬೀಳುತ್ತವೆ. ಸೊ ಸದ್ಯ ಯಾರು ವಾಹನ ಸವಾರರು ಇರಲಿಲ್ಲ ಆ ಟೈಮ್ನಲ್ಲಿ, ಬರೀ ವಾಹನಗಳು ನಿಲ್ಲಿಸಿದ್ರು. ಪಾರ್ಕ್ ಮಾಡಿದಂಥ ಒಂದು ವಾಹನಗಳ ಮೇಲೆ ಬಿದ್ದಿದೆ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು ಅಂತ ಹೇಳಿ ಪಾಪ ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ. ಮರ ಬಿದ್ದಾಗ ಬೇಗ ಸ್ಪಂದಿಸಬೇಕು ಸಿಬ್ಬಂದಿ ಅಂತಲೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ಸಾಹೇಬ್ರದ್ದು 2 ಗಾಡಿ ಹೋಗಿದೆ, 2 ಗ್ಯಾರೇಜ್ಗೆ ತೊಗೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಈ ಬಿದ್ದಿರೋದು ನೋಡಿದ್ರೆ ನಾವು ಗಾಡಿ ನಿಲ್ಸೋಕ್ಕೆ ಭಯ ಆಗ್ತಾ ಇದೆ. ಆದರೆ ಯಾವತ್ತೂ ಈ ಥರ ಆಗಿರಲಿಲ್ಲ. ಇವಾಗಿನ ಮೂಮೆಂಟಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಮರದ ಕೆಳಗಡೆ ಗಾಡಿ ನಿಲ್ಲಿಸ್ಬೇಡಿ. ಬೆಂಗಳೂರಲ್ಲಿ ಯಾರೇ ಆಗಲಿ ಮರದ ಕೆಳಗಡೆ ಗಾಡಿ ನೀವು ನಿಂತ್ಕೋಬೇಡಿ, ಮರದ ಕೆಳಗಡೆ ಗಾಡಿನೂ ನಿಲ್ಲಿಸ್ಬೇಡಿ. ಒಳ್ಳೇದು ಅಂದ್ಕೋಬೋದು. ಈ ಥರ ಆಗಿರೋದೆಲ್ಲ ನೋಡ್ತಾ ಇದ್ರೆ ಆ ಥರ ಅನಿಸುತ್ತೆ. ಸುಮಾರು ಏನು ಇಲ್ಲ ಅಂದರೆ 20-30 ಜನ ಗಾಡಿಗಳು ನಿಲ್ಸ್ಕೊಂಡು ಇಲ್ಲೇ ನಿಂತಿರ್ತವೆ. ಅಂಥವ್ರಿಗೆ ಭಾಳ ಡೇಂಜರ್ ಆಗೋದು. ಆಮೇಲೆ ಡ್ರೈವರ್ಗಳಿಗೆ ಮರದ ಕೆಳಗಡೆ ಮಳೆ ಟೈಮಲ್ಲಿ ಮರದ ಕೆಳಗಡೆ ಎಲ್ಲೂ ನಿಲ್ಲಿಸಬಾರ್ದು. ಸೇಫ್ಟಿ, ಅವ್ರ ಸೇಫ್ಟಿ. 2 ವೀಲರ್ ಆದರೆ 30,000-40,000 ಗಾಡಿ ರೆಡಿ ಮಾಡಿಸ್ಕೋಬೋದು. ಈ ಥರ 10 ಲಕ್ಷ, 15 ಲಕ್ಷ, 20 ಲಕ್ಷ ಗಾಡಿಗಳನ್ನ ಅವ್ರ ಜವಾಬ್ದಾರಿ. ಸೊ ಇದು ಇಲ್ಲಿನ ಪರಿಸ್ಥಿತಿ. ಈಗ ಬೆಂಗಳೂರಿನ ಬಸವನಗುಡಿಯ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಮೇಲೆ ಮರ ಬಿದ್ದಿದೆ, ಹಾಗಾಗಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಈಗ ಸದ್ಯಕ್ಕೆ ಅದನ್ನು ತೆರವು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸುರಿದ ಒಂದೇ ಒಂದು ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಮರಗಳು ಹೆಚ್ಚಾಗಿ ಧರೆಗೆ ಉರುಳಿರುವಂಥದ್ದು. ಅಂದರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 206ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ. ನಾನೀಗ ಬಸವೇಶ್ವರ ನಗರ 8ನೇ ಅಡ್ಡ ರಸ್ತೆಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಬೃಹತ್ ಮರ ಬಿದ್ದ ಪರಿಣಾಮವಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಉಂಟಾಗಿತ್ತು. ಈಗ ಮರವನ್ನು ತೆರವುಗೊಳಿಸುವ ಕೆಲಸಕ್ಕೆ ಬಿಬಿಎಂಪಿ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ಈ ಒಂದು ಮರ ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ 2 ಕಾರುಗಳು ಮತ್ತೆ ಬೈಕ್ಗೆ ಡ್ಯಾಮೇಜ್ ಆಗಿತ್ತು. ಈಗ ಆ ಒಂದು ವಾಹನಗಳನ್ನ ಹೊರ ತೆಗೆದು ಇಲ್ಲಿರುವಂತಹ ಮರವನ್ನ ತೆರವುಗೊಳಿಸುವ ಕೆಲಸಕ್ಕೆ ಕೂಡ ಸಿಬ್ಬಂದಿ ಮುಂದಾಗಿರುವಂತದ್ದು. ಇಲ್ಲಿ ಗಮನಿಸಬಹುದು, ಪಕ್ಕದಲ್ಲೇ ಇದ್ದಂತ ವಿದ್ಯುತ್ ಲೈನ್ ಸಂಪರ್ಕವನ್ನು ಕೂಡ ಬೆಸ್ಕಾಂ ಸಿಬ್ಬಂದಿ ಈಗ ಕಡಿತಗೊಳಿಸುವ ಮೂಲಕ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿ ಪೋಲ್ಗಳನ್ನು ಡ್ಯಾಮೇಜ್ ಆಗಿದ್ದಂತ ಪೋಲ್ಗಳನ್ನು ಕೂಡ ತೆರವು ಮಾಡಿ ಇಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ಮರ ತೆರವುಗೊಳಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಘಟನೆಗಳು, ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಈಗ ಮರವನ್ನ ತೆರವು ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಒಂದು ಮರ ಬಿದ್ದಂತ ಸಂದರ್ಭದಲ್ಲಿ ಈ ಒಂದು ರೋಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿತ್ತು. ಅಲ್ಲದೆ ಅದರ ಕೆಳಭಾಗದಲ್ಲಿ ಸಿಲುಕಿದಂತ ಕಾರ್ಗಳನ್ನು ಕೂಡ ಈಗ ಹೊರಗಡೆ ತೆಗೆದು ನಿಲ್ಲಿಸಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಲ್ಲ. ಇದೇ ಕಾರ್ಗಳು ಮರದ ಕೆಳಗಡೆ ಸಿಗಾಕೊಂಡಿತ್ತು. ಅಂದ್ರೆ ಫಾರ್ಚುನರ್ ಕಾರ್ ನೋಡ್ತಾ ಇದ್ದೀರಾ, ಇದು ಮತ್ತೆ 12 ವಾಹನಗಳು ಆ ಒಂದು ಮರದ ಕೆಳಭಾಗದಲ್ಲಿ ಸಿಗಾಕೊಂಡಿತ್ತು. ಆದ್ರೆ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ. ಆದ್ರೂ ಕೂಡ ವಾಹನಗಳು ಸಿಲುಕಿ ಮಾಲೀಕರು ಕೂಡ ಪರದಾಡಿದ್ರು. ಸದ್ಯ ಈಗ ಆ ಒಂದು ಮರವನ್ನ ತೆರವುಗೊಳಿಸುವ ಕೆಲಸಕ್ಕೆ ಬೆಸ್ಕಾಂ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಸುರಿದಂತ ಒಂದೇ ಒಂದು ಮಳೆಗೆ ಮರಗಳು ನೆಲಕ್ಕುರುಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಫುಟ್ಪಾತ್ಗಳಲ್ಲೂ ಮತ್ತು ಪಾರ್ಕ್ಗಳಲ್ಲಿ ಇರುವಂತಹ ಮರಗಳು ಡ್ಯಾಮೇಜ್ ಆಗ್ತಾ ಇದೆಯಾ, ಈ ಒಂದು ಮಳೆಯಲ್ಲಿ ಅಪಘಾತಕ್ಕೆ ಆಹ್ವಾನವನ್ನು ಕೊಡ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸದ್ಯ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಮರ ಬೀಳುವಂತ, ಈಗಾಗಲೇ ಏನೋ ಒಂದಷ್ಟು ಕಡೆ ತೆರವನ್ನು ಕೂಡ ಮಾಡಿದ್ದಾರೆ, ಆದ್ರೆ ಬೀಳುವಂತ ಸ್ಥಿತಿಯನ್ನು ತಲುಪಿರುವ ಮರಗಳನ್ನ ಇನ್ನಾದ್ರೂ ತೆರವು ಮಾಡಿ ಮುಂದಾಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.
ಇದು ಬಸವನಗುಡಿಯ ಪರಿಸ್ಥಿತಿ. ಆದರೆ ಇನ್ನು ಜಯನಗರದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಜಯನಗರದಲ್ಲೂ ಕೂಡ ಮರ ಬಿದ್ದ ಪರಿಣಾಮವಾಗಿ ನೂರಾರು ಅವಾಂತರಗಳು ಸೃಷ್ಟಿಯಾಗಿವೆ. ಜಯನಗರದ 4th ಬ್ಲಾಕ್ನಲ್ಲಿ ಹಲವು ಮರಗಳು ಈಗಾಗಲೇ ಧರೆಗೆ ಉರುಳಿ ಬಿದ್ದಿವೆ. ಮರಗಳನ್ನು ತೆರವು ಮಾಡೋಕ್ಕೆ ಇನ್ನೂ ಕೂಡ ಸಿಬ್ಬಂದಿ ಬಂದಿಲ್ಲ ಅಂಥೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಪಾರ್ಕ್ ಮಾಡಿರುವಂಥ ಒಂದು ವೆಹಿಕಲ್ಗಳು, ಆ ವೆಹಿಕಲ್ಗಳ ಮೇಲೆ ಬಿದ್ದಿರುವಂತಹ ಮರದ ರೆಂಬೆ ಕೊಂಬೆಗಳು, ಇದನ್ನೆಲ್ಲ ಇನ್ನೂ ಕೂಡ ಬಂದೇ ಇಲ್ಲ, ಯಾರೂ ತೆರವುಗೊಳಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಮರಗಳು ಬಿದ್ದಿವೆ, ಯಾರೂ ಕೂಡ ಬಂದಿಲ್ಲ. ಆಫೀಸಿಗೆ ಹೇಗೆ ಹೋಗ್ಬೇಕು ನಾವು? ಆಫೀಸಿಗೆ ಹೋಗೋದಕ್ಕಾಗ್ತಾ ಇಲ್ಲ, ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ಮರ ಬಿದ್ದಿದ್ರು ಕೂಡ BBMP ಸಿಬ್ಬಂದಿಗೆ ನಾವು ಹೇಳಿದ್ರು ಕೂಡ ಇನ್ನೂ ಬಂದಿಲ್ಲ ಸ್ಥಳಕ್ಕೆ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ BBMP ಸಿಬ್ಬಂದಿಯು ಕೂಡ ಮನವಿ ಮಾಡ್ತಾ ಇರುವಂಥದ್ದು, ಎಲ್ಲ ಭಾಗಗಳಲ್ಲೂ ಕೂಡ ನಾವೇ ಅರ್ಜೆಂಟಾಗಿ ಹೋಗಿ ಕೆಲಸ ಮಾಡೋದಕ್ಕೆ ನಮಗೂ ಸಾಧ್ಯವಾಗ್ತಾ ಇಲ್ಲ, ಯಾಕಂದರೆ ಕಮ್ಮಿ ಇದ್ದಾರೆ ಸಿಬ್ಬಂದಿ. ಹಾಗಾಗಿ ಅಟ್ಲೀಸ್ಟ್ ಅಲ್ಲಿನ ಜನರೇ ಸಹಾಯ ಮಾಡಿದ್ರೆ, ಅಲ್ಲಿನ ಕೆಲವೊಂದಷ್ಟು ಜನ ಸ್ಥಳೀಯರು ಇರ್ತಾರೆ, ಅವರೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ BBMP ಸಿಬ್ಬಂದಿ ಕೂಡ ಮನವಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸ್ಥಳದಿಂದ ನಾವು ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಪೂರ್ಣಿಮಾ, ಬನ್ನಿ ನೋಡೋಣ. ರಾತ್ರಿ ಬಂದಂತಹ ಧಾರಾಕಾರ ಮಳೆಗೆ ನಗರದ ಸುತ್ತಮುತ್ತ ಸಾಕಷ್ಟು ಮರಗಳು ಬಿದ್ದಿದೆ. ಅದರಲ್ಲೂ ಕೂಡ ಜಯನಗರದ 4th ಬ್ಲಾಕ್ ನಲ್ಲಿ ನಿಂತು ರಸ್ತೆ ಉದ್ದಕ್ಕೂ ಕೂಡ ಮರಗಳು ಬಿದ್ದಿರತಕ್ಕಂಥದ್ದು. ಸೊ ಈ ಮರಗಳು ಬಿದ್ದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಈಗಲೇ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು ನೋಡ್ತಾ ಹೋಗಬಹುದು. ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಮರಗಳು ಕೂಡ ಈಗಾಗಲೇ ಬಿದ್ದಿರತಕ್ಕಂಥದ್ದು. ಇದು ನಾವು ನೋಡ್ತಾ ಇರ್ತಕ್ಕಂತಹ ದೃಶ್ಯಾವಳಿ ಏನಿದೆ, ಇದು ಜಯನಗರದ 4th ಬ್ಲಾಕ್ ನಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳಿದು. ಸೊ ಇಲ್ಲಿ ಅಕ್ಕಪಕ್ಕದಲ್ಲೇ ಪಾರ್ಕ್ಗಳಿದೆ, ಬಟ್ ಈ ಪಾರ್ಕ್ ನಲ್ಲಿ ಸಾಕಷ್ಟು ಮರಗಳು ಈಗಾಗಲೇ ಧರೆಗೆ ಉರುಳಿರತಕ್ಕಂಥದ್ದು. ಇನ್ನು ಬೆಳಗ್ಗೆಯಿಂದಲೂ ಕೂಡ ಇದೇ ರಸ್ತೆಯಲ್ಲಿ ಸಾಕಷ್ಟು ಮರಗಳು ಬಿದ್ದಿದೆ. ಆದರೆ BBMP ಅಧಿಕಾರಿಗಳಾಗಿರ್ಬೋದು, ಯಾವುದೇ ಸಿಬ್ಬಂದಿಗಳಾಗಿರ್ಬೋದು, ಯಾರು ಕೂಡ ಇನ್ನೂ ಕೂಡ ಬಂದು ಒಂದು ಮರಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿಲ್ಲ. ಹಾಗಾಗಿ ಇಲ್ಲ ವಾಹನ ಸವಾರರೇ ಮರಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರಿಗೂ ಕೂಡ ಇನ್ನಿಲ್ಲದ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಹೋಗುವಂತಹ ಶಾಲೆ ಮಕ್ಕಳಾಗಿರ್ಬೋದು, ಕೆಲಸಕ್ಕೆ ಹೋಗುವಂತಹ ಜನರಾಗಿರ್ಬೋದು, ಎಲ್ಲರಿಗೂ ಕೂಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಇನ್ನು ವಾಹನ ಸವಾರರು ಕೂಡ ಈಗಾಗಲೇ ವೆಹಿಕಲ್ಗಳನ್ನ ತಿರ್ಸ್ಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿನ ಪಬ್ಲಿಕ್ಗಳೇ ಸೇರ್ಕೊಂಡು ಈಗಾಗಲೇ ಮರವನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬೃಹತ್ ಗಾತ್ರದ ಮರಗಳು ಈಗಾಗಲೇ ಧರೆಗೆ ಉಳಿರತಕ್ಕಂಥದ್ದು. ಇನ್ನ ನೋಡ್ತಾ ಹೋಗ್ಬೋದು, ಕೇಬಲ್ ವೈರ್ಗಳು ಹಾಗೆ ಟ್ರಾನ್ಸ್ಫರ್ ವೈರ್ಗಳು ಕೂಡ ಈಗಾಗಲೇ ಈ ಒಂದು ಮರದಲ್ಲೇ ಈಗಾಗಲೇ ನೇತಾಡ್ತಾ ಇದೆ. ಸೊ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆಗೆ ಇಲ್ಲಿ ಯಾರು ಕೂಡ ಉತ್ತರ ಕೊಡೋಕ್ಕೂ ಕೂಡ ಯಾರು ಸಿಬ್ಬಂದಿಗಳು ಕೂಡ ಇಲ್ಲ, ನೋಡ್ತಾ ಹೋಗ್ಬೋದು. ಸೊ ಇಲ್ಲ ಒಂದಷ್ಟು ಜನರು ಕೂಡ ಇದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಇದೇ ರೋಡಲ್ಲಿ ಓಡಾಡ್ತೀರಾ ಅನ್ಸುತ್ತೆ. ಸೊ ಇಷ್ಟು ತನಕ ಮರಗಳು ಬಿದ್ದಿದೆ, ಬಟ್ ಆದ್ರೂ ಕೂಡ ತೆರವು ಮಾಡಿಲ್ಲ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಮೇಡಮ್, ಟೋಟಲಿ ಇದು BBMP ನಿರ್ಲಕ್ಷ್ಯತೆ. ಇದು ಇಲ್ಲಿ ಯಾವ್ದಾರ ಒಂದು ಮನೆ ಕಟ್ತಾರೆ, ಅದ್ ಕಟ್ತಾರೆ ಅಂತಂದ್ರೆ ಯಾವ್ದಾರ ಒಂದು ಹೋಟ್ಲಲ್ಲಿ ಬೋರ್ಡ್ ಇಡ್ತಾರೆ ಅಂದ್ರೆ ಪುಸ್ತಕ ಅಂತ ಹೊಡೋಯ್ತಾರೆ. ಈ ತರ ಮರಗಳ ಮುಂಚೆಗಳಿಗೆ ಹವಾಮಾನ ವರದಿ ಗೊತ್ತಿರುತ್ತೆ ಅವ್ರಿಗೆ. ಈ ತರ ಜೋರ ಗಾಳಿ ಬೀಸುತ್ತೆ, ಈ ತರ ಮಳೆಗಳು ಬರ್ತವೆ, ಮರಗಳು ಈ ತರ ತೊಂದರೆ ಆಗುತ್ತೆ, ಜನಗಳಿಗೆ ಹಾನಿ ಆಗುತ್ತೆ, ಕಾರು ಜಜ್ಜೋಗ್ತವೆ ಅಂತ ಎಲ್ಲಾ ಗೊತ್ತಿದ್ರು ಅವ್ರ ನಿರ್ಲಕ್ಷ್ಯತೆಯಿಂದ ಯಾವ್ದು ಒಣಗೋಗಿದೆ ಮರ, ಯಾವ್ದು ಉದುರುತ್ತೆ ಮರ ಅನ್ನೋದು ಚೆಕ್ ಮಾಡ್ದಂಗೆ ಅವರು BBMP ಅವ್ರದ್ದೇ ಆಟಗಳು ಆಗ್ಬಿಟ್ಟಿದೆ. ಅವ್ರು ಯಾರು ಹೇಳೋರು ಕೇಳೋರು ಒಬ್ರು ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಜನಗಳು ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ತೆಗೆದು ಏನ್ರಲ್ಲಿ ಸಿಗುತ್ತೋ ಅದ್ರಲ್ಲಿ ಹಾಕಿ ಕಲ್ಲೋ ಏನೋ ತಂದು ಅವ್ರು ಬುಲ್ಡೆಗೆ ಹೊಡಿತಾ ಇದ್ರೆ ಅವ್ರಿಗೆ ಅವಾಗ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತೆ. ನೋಡಿ, ಈಗ ನಮ್ಗೆ ಓಡಾಡಕ್ಕೆ ತೊಂದರೆ, ನಾವ್ ಹಿಂಗ್ ಹೋಗೋದು, ಸುತ್ತಾಕೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲೊಂದು ಮರ ಬಿದ್ದಿದೆ, ಇಲ್ಲಿ ಹೋಗ್ಬೇಕು, ಇಲ್ಲೊಂದು ಮರ ಬಿದ್ದಿದೆ. ನಮ್ಮ ಮನೆಯವರು ಗಾಡಿ ಹಿಂಗೆತ್ತದು. ಜಯನಗರ ಆಲ್ಮೋಸ್ಟ್ ಎಲ್ಲಾ ಕಡೆ ತುಂಬಾ ಮರಗಳು ಬಿದ್ದ್ಬಿಟ್ಟಿದೆ, ಎಲ್ಲೂ ಓಡಾಡಕ್ಕೆ ಆಗ್ತಾ ಇಲ್ಲ ಜಯನಗರದಲ್ಲಿ. ಮೇಡಮ್, ಬಸವನಗುಡಿಯಿಂದ ಹಿಡಿದು ಆ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ ಬಿದ್ದಿದೆ. ಎಲ್ಲಿ ಏನು ಅಂತ ಓಡಾಡೋದು ಗೊತ್ತಾಗ್ತಾ ಇಲ್ಲ. ಈಗ ನಾವು ಕೆಲ್ಸಕ್ಕೆ ಹೋಗೋದಂಗೆ 9:30 10 ಗಂಟೆಗೆ ನಾವು ಹೋಗೋರು ಹೆಂಗ್ ಹೋಗೋದು ನೋಡಿ, ಅವ್ರು ಯೂನಿಫಾರ್ಮ್ ಹಾಕೊಂಡು ಆ ಬಸ್, ಆ ಗಾಡಿ ಸ್ಕೂಲ್ ಬಸ್ಸು ಬೆಳಗ್ಗೆಯಿಂದ 3-4 ಮರಗಳು ಎತ್ಕೊಂಡು ಇವ್ರಿಗೇನು ಇವ್ ಬುದ್ಧಿ ಇಲ್ವಾ? ಇವ್ರ ಕಾರ್ಗಳ ಮೇಲೆ, ಇವ್ರ ಮನೆಗಳ ಮೇಲೆ, ಇವ್ರ ಮನುಷ್ಯಗಳ ಮೇಲೆ, ಅಂದ್ರೆ ಅವ್ರ ಮನೆಯವ್ರು ಯಾರು ಇರುತ್ತೆ ಅವ್ರ ಮೇಲೆ ಬಿದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ನಾವು ಅನ್ಕೊಂತೀವಿ ಅಷ್ಟೇ. ಇಲ್ಲಿ ಸ್ಕೂಲ್ ವೆಹಿಕಲ್ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ನೀವು ಎಷ್ಟೊತ್ತಿಗೆ ಬಂದ್ರೆ ಎಷ್ಟೊತ್ತಿಂದ ಸಮಸ್ಯೆ ಆಗ್ತಾ ಇದೆ? ಬೆಳಗ್ಗೆ ಮಕ್ಕಳಿಗೆ ಪಿಕಪ್ ಮಾಡ್ತಾರೆ, ಅವಾಗ ಸಮಸ್ಯೆ ಇದೆ ಮೇಡಮ್. ನಮಗೆ ಎಲ್ಲಿ ಮೇಡಮ್, ಬೆಳಗ್ಗೆ ನಮ್ದು 6 ಗಂಟೆ ಪಿಕಪ್ ಮೇಡಮ್. ನಮ್ದು 6 ಗಂಟೆನಿಂದ ಇವತ್ತು 8 ಗಂಟೆ ಬಸ್ ಹೋಗಿದಾವ ಸ್ಕೂಲಿಗೆ. ನಮ್ಮ ಇವಾಗ ಅದೇ ನೋಡ್ಕೋಬೇಕತ್ತೆ. ಮತ್ತೊಂದ್ಸಾರಿ ಮತ್ತೆ ಬಂದಿದ್ದೀವಿ ಇವಾಗ ರೂಟ್ ನೋಡಕ್ಕೆ. BBMP ಅಧಿಕಾರಿಗಳು ತೆರವು ಮಾಡ್ಬೇಕಾಗಿತ್ತು. ಇಷ್ಟೊಂದು ಹಿಂಗೆ ಬಿಟ್ರೆ ಓಡಾಡಕ್ ಸಮಸ್ಯೆ ಆಗತ್ತೆ ಅಲ್ವಾ? ಮಾಡ್ಬೇಕಾಗಿತ್ತು ಮೇಡಮ್, ಎಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು ಮೇಡಮ್, ಮಾಡಿದಿಲ್ಲ. ನೋಡಮ್ಮ, ನೀವೇ ತೆರವು ಮಾಡ್ತಾ ಇದೀರಾ ನೋಡಿ. ಏನ್ ಮಾಡಕ್ಕಾಗುತ್ತೆ ಮೇಡಮ್, ನಾವು ಹೋಗ್ಲೇಬೇಕಲ್ಲ, ಮುಂದೆ ಸಾಗ್ಲೇಬೇಕಲ್ಲ, ಅದಕ್ಕೆ ಎತ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿ ಮಾತನಾಡುವಂಥದ್ದು ವಾಹನ ಸರ್ ನೋಡ್ತಾ ಆಗ್ಬೋದು. ಇಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಅಂದ್ರೆ ವೆಹಿಕಲ್ಗಳು ಹೋಗೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ, ಮರಗಳು ಧರೆಗೆ ಅಲ್ಲಲ್ಲೇ ಅಂದ್ರೆ ಒಂದೊಂದು ಅರ್ಧ ಇಂಚಿಗೂ ಕೂಡ ಈಗಾಗಲೇ ಸಾಕಷ್ಟು ಮರಗಳು ಕೂಡ ಈಗಾಗಲೇ ಬಿದ್ದಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ ಅನ್ನೋ ಕುರಿತಾಗಿ ಕೂಡ ಇಲ್ಲಿನ ಸ್ಥಳೀಯರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರು ಜೊತೆ ಪೂರ್ಣಿಮಾ, TV9 ಬೆಂಗಳೂರು. ಗುಡ್. ಅಟ್ಲೀಸ್ಟ್ ಅಲ್ಲಿನ ಸ್ಥಳೀಯರು ಆ ಮರವನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.